ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ನೋಡೋಣ ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿರುತ್ತಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ರಿಕ್ರೂಟ್ಮೆಂಟ್ ಮತ್ತು ಪ್ರಮೋಷನ್ ಡಿವಿಷನ್ ಸೆಂಟ್ರಲ್ ಆಫೀಸ್ನಲ್ಲಿ ಎಂಗೇಜ್ಮೆಂಟ್ ಅಪ್ರೆಂಟಿಸ್ಶಿಪ್ ಜಾಬ್ ಖಾಲಿದ್ದು ಟೋಟಲ್ ಆಗಿ 4500 ಟ್ರೈನಿಂಗ್ ಶೀಟ್ಸ ಅವೈಲೇಬಲ್ ಇದ್ದು ನೋಡಿರಿ. ಅಪ್ಲಿಕೇಶನ್ನ ಈಗಾಗಲೇ ಪ್ರಾರಂಭವಾಗಿದ್ದು ಅಂದರೆ 7 ಜೂನ್ 2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 23/6/2025 ನೀವು ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇರ್ತೈತಿ. ಅಪ್ಲಿಕೇಶನ್ ಫೀಯನ್ನು 7/6/2025 25/6/2025 ನೀವು ಅಪ್ಲಿಕೇಶನ್ ಫೀಯನ್ನು ತುಂಬೋದು. ಇನ್ನು ಇದು ಎಕ್ಸಾಮನ್ನು ಯಾವಾಗ ನಡೆಸ್ತಾರಂದ್ರೆ ಜುಲೈ ಫಸ್ಟ್ ವೀಕ್ನಲ್ಲಿ ಎಕ್ಸಾಮನ್ನು ನಡೆಸಲಾಗ್ತದೆ. ಇನ್ನು ಏಜ್ ಯಾವ ರೀತಿ ಇರಬೇಕಂದ್ರೆ ಮಿನಿಮಮ್ಮ 20 ವರ್ಷ, ಮ್ಯಾಕ್ಸಿಮಮ್ಮ 28 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು, ಈ ಟ್ರೈನಿಂಗ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿರ್ಬೇಕಂದ್ರೆ ಯಾವುದೇ ಡಿಗ್ರಿ ಆದ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕ್ಬೋದು. ಟ್ರೈನಿಂಗ್ ಟೈಮಿಂಗ 12 ತಿಂಗಳ ಕಾಲ ಅಭ್ಯರ್ಥಿಗೆ ಟ್ರೈನಿಂಗನ್ನು ನೀಡಲಾಗ್ತದೆ. ಮತ್ತು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಅಪ್ಲೈ ಆಗಿರ್ತದೆ. ಮತ್ತು ಯಾವ ರೀತಿ ಅಪ್ಲೈ ಆಗೈತೆ ನೋಡಿರಿ. SC/ST ಕ್ಯಾಂಡಿಡೇಟ್ ಆಗಿದ್ದರೆ 5 ವರ್ಷ, ಮತ್ತು ಅದರ್ ಬ್ಯಾಕ್ವರ್ಡ್ ಅಂದರೆ OBC ಅಭ್ಯರ್ಥಿ ಆಗಿದ್ದರೆ 3 ವರ್ಷ. ಇನ್ನು PWBD ಆಗಿದ್ದರೆ ಕ್ಯಾಟಗರಿ ವೈಸ ಜನರಲ್ ಅಭ್ಯರ್ಥಿಗೆ 10 ವರ್ಷ ಮತ್ತು OBCಗೆ 13 ವರ್ಷ. SC/ST ಆಗಿದ್ದರೆ 15 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ಸ್ ಇರ್ತಾರೆ. ಇನ್ನು ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತಾರೆ ಅಂದ್ರೆ ಅಭ್ಯರ್ಥಿಗಳಿಗೆ ಆನ್ಲೈನ್ ಎಕ್ಸಾಮ್ ನಡೆಸ್ತಾರೆ. ನೋಡಿರಿ, ಆನ್ಲೈನ್ ಎಕ್ಸಾಮದ ಬ್ಲೂ ಪ್ರಿಂಟ್ ಯಾವ ರೀತಿ ಐತಿ ನೋಡೋಣ. ಈಗ ನೋಡಿರಿ, ಮೊದಲನೇದಾಗಿ ಕ್ವಾಂಟಿಟಿ ಆಪ್ಟಿಟ್ಯೂಡ್ 15 ಕ್ವಶನ್ಸ್ ಇದ್ದು 15 ಮಾರ್ಕ್ಸ್ ಇರುತ್ತೆ. ಇದು ಇಂಗ್ಲೀಷ್ನಾಗ ಇರ್ಬೋದು ಅಥವಾ ಹಿಂದಿ ಒಳಗಾದರೂ ಇರ್ಬೋದು. ಇನ್ನು ಲಾಜಿಕಲ್ ರೀಸನಿಂಗ್ 15 ಕ್ವಶನ್ಸ್ 15 ಮಾರ್ಕ್ಸ್. ಇನ್ನು ಕಂಪ್ಯೂಟರ್ ನಾಲೆಜ್ರ 15 ಕ್ವಶನ್ಸ್ 1 ಕ್ವಶನ್ 1 ಮಾರ್ಕನ್ನು ಒಳಗೊಂಡಿರ್ತೈತಿ. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದುಬಿಟ್ಟು 15 ಕ್ವಶನ್ಸ್ ಇರ್ತಾವೆ, 15 ಮಾರ್ಕ್ಸನ್ನು ಒಳಗೊಂಡಿದೆ. ಇನ್ನು ಬೇಸಿಕ್ ರಿಟೇಲ್ ಪ್ರಾಡಕ್ಟ್ಸ್ ಅಂತೇಳಿ 10 ಕ್ವಶನ್ಸ್ ಇದ್ದು 10 ಮಾರ್ಕ್ಸ. ಇನ್ನು ಬೇಸಿಕ್ ರಿಟೇಲ್ ಅಸೆಟ್ ಪ್ರಾಡಕ್ಟ್ಸ್ 10 ಕ್ವಶನ್ಸ 10 ಮಾರ್ಕ್ಸ. ಇನ್ನು ಬೇಸಿಕ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಅಂತೇಳಿ 10 ಕ್ವಶನ್ಸು 10 ಮಾರ್ಕ್ಸ್. ಇನ್ನು ಬೇಸಿಕ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಅಂತೇಳಿ 10 ಕ್ವಶನ್ಸ 10 ಮಾರ್ಕ್ಸ. ಟೋಟಲಾಗಿ 100 ಕ್ವಶನ್ಸು 100 ಮಾರ್ಕ್ಸನ್ನು ಒಳಗೊಂಡಿದ್ದು. ಇದು 60 ನಿಮಿಷಗಳ ಕಾಲಾವಕಾಶವನ್ನು ನೀಡಿರ್ತಾರೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಮಾತ್ರ ಇಂಗ್ಲೀಷ್ನಲ್ಲಿ ಇರ್ತದೆ. ಇನ್ನು ಉಳಿದ ಎಲ್ಲ ಸಬ್ಜೆಕ್ಟ್ಗಳು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎರಡರಲ್ಲೂ ನಿಮಗೆ ನೀಡಿರ್ತಾರೆ. ಮತ್ತು ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ ಇರುವುದಿಲ್ಲ. ಇನ್ನು ಅಭ್ಯರ್ಥಿಗೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಓದಲು ಮತ್ತು ಬರೆಯಲು ಮತ್ತು ಮಾತನಾಡಲು ಮತ್ತು ತಿಳಿದುಕೊಳ್ಳಲು ಅಭ್ಯರ್ಥಿಗೆ ಬರಬೇಕು. ಇನ್ನು ಫೈನಲಾಗಿ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತಾರೆ ಅಂದ್ರೆ ಮೆರಿಟ್ ಲಿಸ್ಟನ್ನು ಆನ್ಲೈನ್ ಎಕ್ಸಾಮ್ದ ಮೆರಿಟ್ ಲಿಸ್ಟ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ಲಾಸ್ಟ್ ಸೆಲೆಕ್ಷನ್ನ ಮೆಡಿಕಲ್ ಪೆಟ್ ಆಗಿರಬೇಕು. ಈ ರೀತಿ ಮೂಲಕ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಇನ್ನು ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ PWBD ಅಭ್ಯರ್ಥಿಗಳಿಗೆ 400 ರೂಪಾಯಿ ಆಗಿದ್ದು, ಮತ್ತು SC ಅಥವಾ ST ಅಭ್ಯರ್ಥಿ ಅಥವಾ ಆಲ್ ಹ್ಯೂಮನ್ ಕ್ಯಾಂಡಿಡೇಟ್ ಮತ್ತು EWS ಅಭ್ಯರ್ಥಿಗಳಿಗೆ 600 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇನ್ನು ಆಲ್ ಅದರ್ಸ್ ಕ್ಯಾಂಡಿಡೇಟ್ಸ್ಗೆ 800 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನ್ ಮೂಲಕ ಮಾತ್ರ ಪೇಡ್ ಮಾಡಬೇಕಾಗಿರ್ತದೆ. ಒಮ್ಮೆ ಪೇಡ್ ಮಾಡಿದ ಹಣವು ಯಾವುದೇ ರೀತಿ ರಿಫಂಡ್ ಆಗೋದಿಲ್ಲ. ನೋಡಿರಿ, ರಾಜ್ಯವಾರು ಟ್ರೈನಿಂಗ್ ಶೀಟ್ಸ ಎಷ್ಟು ಅವೈಲೇಬಲ್ ಅದಾವ ಅಂತೇಳಿ ಕೊಟ್ಟಿದ್ದಾರೆ. ನೋಡಿರಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಅವೈಲೇಬಲ್ ಅದಾವಂದ್ರೆ 105 ಸೀಟ ಅವೈಲೇಬಲ್ ಇದ್ದು. ಇನ್ನು ಕ್ಯಾಟಗರಿ ವೈಸ್ ನೋಡೋದಾದರೆ ನೋಡಿರಿ, ಕ್ಯಾಟಗರಿ ವೈಸ 16 ವೇಕೆನ್ಸಿ SC ಅಭ್ಯರ್ಥಿ, 7 ST ಅಭ್ಯರ್ಥಿಗೆ, 28 OBC, 11 EWS, ಇನ್ನು 43 UR ಕ್ಯಾಂಡಿಡೇಟ್ಗೆ. ಟೋಟಲಾಗಿ 105 ಸೀಟ್ಸ್ ಟ್ರೈನಿಂಗ್ ಶೀಟ್ಸನ್ನು ಅಭ್ಯರ್ಥಿಗಳಿಗೆ ನೀಡಲಾಗಿದೆ. ಇದು ಕರ್ನಾಟಕಕ್ಕೆ ನೀಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಎಲ್ಲೆಲ್ಲ ಆಫೀಸ್ಗಳು ಸೆಂಟ್ರಲ್ ಆಫೀಸ್ಗಳು ಅವೈಲೇಬಲ್ ಅದಾವ ಅಂದ್ರೆ ನೋಡಿರಿ, ರೂರಲ್ 3, ಬೆಂಗಳೂರು ಅರ್ಬನ್ 37, ಚಾಮರಾಜನಗರ 1, ಚಿಕ್ಕಬಳ್ಳಾಪುರ 3, ಚಿಕ್ಕಮಗಳೂರು 1, ಹಾಸನ 3, ಕೊಡಗು 3, ಕೋಲಾರ 1, ಮಂಡ್ಯ 2, ಮೈಸೂರು 4. ಇನ್ನು ಉಳಿದ ಜಿಲ್ಲೆವಾರು ಸೀಟ್ಸನ್ನು ಹಂಚಿಕೆ ಮಾಡಲಾಗಿದೆ. ನೀವು
ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಜಿಲ್ಲೆಗಳನ್ನು ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಟ್ರೈನಿಂಗನ್ನು ನೀಡಲಾಗುತ್ತದೆ. ಕರ್ನಾಟಕದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಅಭ್ಯರ್ಥಿ ಪರಿಣಿತಿಯನ್ನು ಹೊಂದಿರಬೇಕಾಗಿರ್ತದೆ. ನೋಡಿರಿ, ವೇಕೆನ್ಸಿ ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ ಇದೊಂದು ಅಪ್ರೆಂಟಿಸ್ಶಿಪ್ ಜಾಬ್ ಆಗಿದ್ದು, ಇದು ಟ್ರೈನಿಂಗ್ ಸೀಟ್ಸ್ ಎಷ್ಟು ಅವೈಲೇಬಲ್ ಇದಾವೆ ಅಂದರೆ 4500 ಆಲ್ ಓವರ್ ಇಂಡಿಯಾದಲ್ಲಿ 4 ಸೀಟ್ಸ್ ಖಾಲಿ ಇದ್ದು ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ನೋಡಿರಿ, ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.